ಹೆಲೋ ಎವ್ರಿವನ್, ಇವತ್ತು ನಾನು ಬಾಲ್ಕನಿ ಮೇಕ್ ಓವರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಬಾಲ್ಕನಿ ಎಷ್ಟು ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ಈಗ ಇದನ್ನು ನಾನು ಹೇಗೆ ಮೇಕ್ ಓವರ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ಫ್ಲೋರ್ನ ಫುಲ್ ಕ್ಲೀನ್ ಮಾಡಿ ಒರೆಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಗ್ರಾಸ್ ಕಾರ್ಪೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗ್ರಾಸ್ ಕಾರ್ಪೆಟಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಅಂದರೆ ಥಿಕ್ ನಾವು ನೋಡಿಕೊಂಡು ತಗೋದಲ್ಲಿ ಥಿಕ್ ಎಲ್ಲ ಟೈಪು ಬರುತ್ತೆ. ನಾನು ಸ್ವಲ್ಪ ಥಿಕ್ಕಿರೋದು ತೊಗೊಂಡಿದ್ದೀನಿ ಗ್ರಾಸ್ನ. ಇದನ್ನು ನಾವು ನಮ್ಮ ಬಾಲ್ಕನಿದು ಎಷ್ಟು ಲೆಂತ್ ಬಿಡ್ತೆಲ್ಲ ಮೆಜರ್ ಮಾಡಿಕೊಂಡು ನಾವು ಆ ಥರ ಅದ್ರ ತಕ್ಕಂಗೆ ಗ್ರಾಸ್ ಕಾರ್ಪೆಟ್ನ ತೊಗೊಂಬರ್ಬೇಕು. ಗ್ರಾಸ್ ಕಾರ್ಪೆಟ್ನ ತೊಗೊಂಡಿದ್ನಲ್ಲ, ಅದರಲ್ಲಿ ನನಗೆ ಯಾವ ಥರ ಸೈಜ್ ಬೇಕು ಆ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದೊಂದು ಹಳೇದೊಂದು ಪೆಟ್ಟಿಗೆ ಇತ್ತು, ಅದು ನಾನು ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಈಗ ಕಟ್ ಮಾಡ್ಕೊಂಡಿದ್ದು ಗ್ರಾಸ್ ಕಾರ್ಪೆಟ್ನ ಇಡ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ನಲ್ಲ, ಇದ್ರ ಮೇಲೆ ನಾನು ಗ್ರಾಸ್ ಕಾರ್ಪೆಟ್ನ ಇಡ್ತಾ ಇದ್ದೀನಿ. ಈಗ ಗ್ರಾಸ್ ಕಾರ್ಪೆಟ್ ಹಾಕಿದ್ದೀನಿ. ನಿಮಗೆ ಈ ಥರ ಕಾಣ್ತಾ ಇದೆ ಅಂತ ನೀವು ತೋರಿಸ್ತೀನಿ ಒಂದ್ಸಲ. ಅವಾಗ ಎಷ್ಟು ಖಾಲಿ ಅನ್ನಿಸ್ತೈತಿ. ಗ್ರಾಸ್ ಕಾರ್ಪೆಟ್ ಹಾಕಿ ಕುಷನ್ ಇಟ್ಟಿದ್ಮೇಲೆ ತುಂಬ ಲುಕ್ ಅನ್ನಿಸ್ತಾ ಇದೆ. ಈಗ ನಾನು ವಾಲ್ ಎಲ್ಲ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಇದೆಲ್ಲ ಮನಿ ಪ್ಲ್ಯಾಂಟ್ ಇಷ್ಟೆಲ್ಲ ನಾವು ಬೆಳೆಸಿದ್ವಿ. ಸೊ ಇದನ್ನು ನಾನು ಕೃಷ್ಣದ್ದು ಇದನ್ನು ನಾನು ಅಲ್ಲಿ ಅಂಟಿಸ್ತಿದ್ದೀನಿ. ಇದನ್ನು ನಾನು ರೆಡಿ ಮಾಡಿದ್ದೀನಿ. ಗಮ್ ಹಚ್ಕೊಂಡಿದ್ದೀನಲ್ಲ ಹಿಂದ್ಗಡೆ, ಬ್ಯಾಕ್ ಸೈಡ್ ಎಲ್ಲ ಕಡೆ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಆ ಕೃಷ್ಣ ತೋರಿಸಿದ್ನಲ್ಲ ನಿಮಗೆ, ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಲುಕ್ ಅನಿಸುತ್ತೆ ನೋಡಿ. ಈ ಥರ ಮಾರ್ಕರ್ ಪೆನ್ ಇರ್ತದಲ್ಲ, ಅದರಿಂದ ಈ ಥರ ಮಾರ್ಕ್ ಮಾಡಬೇಕು. ಈಗ ಇದು ಈ ಥರ ರೆಡಿಯಾಗಿದೆ ನೋಡಿ. ಈ ಥರ ಕಾಣಿಸುತ್ತೆ. ಈಗ ನಾವು ಗಾರ್ಡನ್ನಲ್ಲಿ ಆರ್ಟಿಫಿಷಿಯಲ್ ಇದನ್ನು ಹಾಕ್ತೀವಲ್ಲ, ಗ್ರಾಸು, ಅದರದ್ದು ಕಟ್ ಮಾಡಿದಾಗ ಈ ಥರ ಪೀಸಸ್ ಬರ್ತವೆ. ಅವನ್ನ ಈಗ ಇದರಲ್ಲಿ ಹಾಕಬೇಕು. ಈ ಥರ ಹಾಕಬೇಕು ನೋಡಿ. ಹಾಕ್ಬಿಟ್ಟು ಈಗ ಇವನ್ನ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಗುಬ್ಬಿಗಳು ಸಿಗ್ತವೆ, ಆರ್ಟಿಫಿಷಿಯಲ್ದಿಗೂ ಅಷ್ಟೇ. ಈಗ ಇದು ಈ ಥರ ಇರುತ್ತೆ ನೋಡ್ರಿ. ಈ ಥರ ತಂತಿ ಬೇರೆ ಇರುತ್ತೆ ಇದಕ್ಕೆ. ಈ ಥರ ನಾವು ಅದನ್ನು ಪ್ಲ್ಯಾಂಟ್ನಲ್ಲಿ ಸಹ ಕೂಡಿಸ್ಕೋಬೋದು. ಇದನ್ನು ಆ ಥರ ಮಾಡಿರ್ತಾರೆ ಪ್ಲಾಸ್ಟಿಕ್. ಇದು ಈ ಥರ ತಂತಿ ಇರ್ತದೆ. ಈಗ ನಾವು ಇದಕ್ಕೆ ಬೇಕಾಗಿಲ್ಲಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಡ್ಚಿಬಿಟ್ಟು ಈಗ ಇದರಲ್ಲಿ ಇದನ್ನು ಕೂಡಿಸ್ಬೇಕು. ಈ ಥರ ಇದನ್ನೊಂದು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇದರಲ್ಲಿ ಕೂಡಿಸ್ಬಿಡೋದು. ಈಗಿದು ಇನ್ನು ನೆಟ್ಟು ರೆಡಿ ಆಯ್ತು. ಈಗ ಇದನ್ನೆಲ್ಲ ನಾನು ಗಾರ್ಡನ್ನಲ್ಲಿ ಯಾವ ಥರ ಅರೇಂಜ್ಮೆಂಟ್ ಮಾಡ್ತೀನಿ ತೋರಿಸ್ತೀನಿ. ಇದನ್ನು ಅಷ್ಟೇ ನೋಡಿ, ಬರ್ಡು ಇದು ಈ ಥರ ಕ್ಲಿಪ್ ಕೊಟ್ಟಿದ್ದಾರೆ. ಇದಕ್ಕೆ ಈ ಥರ ಇದನ್ನು ಪ್ಲ್ಯಾಂಟಿಗೆ ಫಿಕ್ಸ್ ಮಾಡ್ಕೋಬೋದು. ಈ ಥರ ಇದೆ. ಈಗಿದು ಈ ಥರ ನೆಕ್ಸ್ಟು ರೆಡಿಯಾಗಿದೆ ನೋಡಿ. ಇಡ್ತಾ ಇದ್ದೀನಿ. ಈ ವಾಲಿಗೆ ಅಂಟಿಸ್ತಾ ಇದ್ದೀನಿ.
ಗುಬ್ಬಿ ಮನಿನ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ನಾನು ದೇವ್ರದ್ದು ಹೂವು ಅದೆಲ್ಲ ಹಾಕ್ಲಿಕ್ಕೆ ಅಂತಂದೇಳಿ ಇದನ್ನು ಬಳಸ್ತೀನಿ. ನಾ ಇದರಲ್ಲಿ ಹಾಕಿದ್ದೆಲ್ಲ ದೇವ್ರ ಹೂವು ಅದನ್ನೆಲ್ಲ ಗೊಬ್ಬರ ಆಗಿ ಯೂಸ್ ಮಾಡ್ತೀನಿ. ನಾ ಇದ್ರ ಮೇಲೆ ಈಗ ಸುಮ್ಮನೆ ಅಲಂಕಾರಕ್ಕೆ ಅಂಥೇಳಿ ಈ ಥರ ಹೂವದ್ದು ಇಡ್ತಾ ಇದ್ದೀನಿ. ಈಗ ಈ ವಾಲ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಎಲ್ಲ ವಾಲ್ ಪೇಪರ್ ನಾವು ಅಮೆಝಾನಿಂದ ತರಿಸಿದ್ವಿ. ಇಲ್ಲಿ ವಾಲ್ಗೆ ಹಾಕ್ತಾ ಇದ್ದೀನಿ.